ಭಗವಾನ್ ಪರಮೇಶಾನ ಭಕ್ತಿರವ್ಯಭಿಚಾರಿಣಿ ಪ್ರಾರಬ್ಧಂ ಭುಜ್ಯಮಾನಸ್ಯ ಕಥಂ ಭವತಿ. ಹೇ ಪ್ರಭೋ, ಭೂದೇವಿ ಶ್ರೀವಿಷ್ಣು ಭಗವಂತನನ್ನು ಈ ರೀತಿಯಾಗಿ ಪ್ರಶ್ನಿಸಿದರು. ಓ ಭಗವಂತನೇ, ಪರಮೇಶ್ವರ, ಪ್ರಭೋ, ಪ್ರಾರಬ್ಧವನ್ನು ಅನುಭವಿಸುತ್ತಿರುವವನಿಗೆ ಅಚಂಚಲವಾದ ಭಕ್ತಿಯನ್ನು ಹೊಂದುವುದು ಹೇಗೆ ಸಾಧ್ಯ? ಪ್ರಾರಬ್ಧಂ ಭುಜ್ಯಮಾನೋಪಿ ಗೀತಾಭ್ಯಾಸರತಃ ಸದಾ ಸಮುಕ್ತಸ್ಸ ಸುಖೀ ಲೋಕೆ ಕರ್ಮಣ ನೋಪಲಿಪ್ಯತೆ. ಶ್ರೀ ವಿಷ್ಣು ಹೇಳಿದರು, ಓ ಭೂದೇವಿ, ಪ್ರಾರಬ್ಧವನ್ನು ಅನುಭವಿಸುತ್ತಿದ್ದರೂ ಯಾರು ಸದಾ ಗೀತಾಭ್ಯಾಸದಲ್ಲಿ ನಿರತರಾಗಿರುತ್ತಾರೋ ಅವರು ಮುಕ್ತರಾಗುತ್ತಾರೆ ಮತ್ತು ಈ ಲೋಕದಲ್ಲಿ ಸುಖಿಯಾಗಿ ಜೀವಿಸುತ್ತಾರೆ. ಅವರನ್ನು ಕರ್ಮಗಳು ಸ್ಪರ್ಶಿಸುವುದು. ಮಹಾಪಾಪಾದಿ ಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಲಿನಿದಳಮಂಬಸ. ಗೀತಾಧ್ಯಾನವನ್ನು ಮಾಡುವವನಿಗೆ ಮಹಾಪಾಪಗಳು ಕೂಡ ಚುಕ್ಕೆಗಳಾಗಿ ಅಂಟುವುದಿಲ್ಲ. ಬೂದಿ ಮೇಲೆ ನೀರು ನಿಂತಂತೆ. ಗೀತಾಯ ಪುಸ್ತಕಂ ಎತ್ರ ಎತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ. ಯಾವಲ್ಲಿ ಗೀತಾಗ್ರಂಥವಿರುತ್ತದೆಯೋ ಮತ್ತು ಗೀತಾ ಪಾರಾಯಣ ನಡೆಯುತ್ತದೆಯೋ ಆ ಸ್ಥಳದಲ್ಲೇ ಎಲ್ಲ ತೀರ್ಥಕ್ಷೇತ್ರಗಳಾದ ಪ್ರಯಾಗ ಮೊದಲಾದವುಗಳು ಇರುತ್ತವೆ. ಸರ್ವೇ ದೇವಾಶ್ಚ ಋಷಿಯೋ ಯೋಗಿನ ಪನ್ನಗಾಶ್ಚೈ ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಶ್ವದಯ ಸಹಾಯೋ ಜಾಯತೆ ಶೀಘ್ರಂ ಎತ್ರ ಗೀತಾ ಪ್ರವರ್ತತೆ. ಯಾವಲ್ಲಿ ಗೀತಾ ಪಾರಾಯಣ ನಡೆಯುತ್ತದೆಯೋ ಅಲ್ಲಿ ದೇವತೆಗಳು, ಋಷಿಗಳು, ಯೋಗಿಗಳು, ನಾಗರು, ಗೋಪಾಲರು ಮತ್ತು ಭಗವಂತನ ಪಾರ್ಷದರಾದ ನಾರದ ಮತ್ತು ಉದ್ಧವರು ಶೀಘ್ರವಾಗಿ ಸಹಾಯಕ್ಕಾಗಿ ಆಗಮಿಸುತ್ತಾರೆ. ಯತ್ರ ಗೀತಾವಿಚಾರಶ್ಚ ಪ್ರಪನಂ ಪಾಠನಂ ಶ್ರುತಂ ತತ್ರಾಹಂ ನಿಶ್ಚಿತಂ ಪೃಥ್ವಿ ನಿವಸಾಮಿ ಸದೈವ. ಹಿ ಭೂದೇವಿಯೇ, ಎಲ್ಲಿಯ ಜಾಗದಲ್ಲಿ ಗೀತಾ ಕುರಿತು ಚಿಂತನೆ, ಪಾಠನ ಮತ್ತು ಶ್ರವಣ ನಡೆಯುತ್ತದೆಯೋ ಅಲ್ಲಿ ನಾನು ಸದಾ ನಿವಾಸಿಸುತ್ತೇನೆ. ಗೀತಾಶ್ರಯೋಹಂ ತಿಷ್ಠಾಮಿ ಗೀತಾ ಮೇ ಚೋತ್ತಮಂ ಗೃಹಂ. ಗೀತಾ ಜ್ಞಾನಮುಪಾಶ್ರಿತ್ಯ ತ್ರಿನ್ಲೋಕಾಂ ಪಾಲಯಾಮ್ಯಹಂ. ನಾನು ಗೀತೆಯನ್ನು ಆಶ್ರಯಿಸುತ್ತೇನೆ, ಗೀತೆಯೇ ನನ್ನ ಪರಮಮನೆ. ಮತ್ತು ಗೀತಾಜ್ಞಾನವನ್ನು ಅವಲಂಬಿಸಿ ನಾನು 3 ಲೋಕಗಳನ್ನು ಪಾಲಿಸುತ್ತೇನೆ. ಗೀತಾ ಮೇ ಪರಮ ವಿದ್ಯಾ ಬ್ರಹ್ಮರೂಪ ನ ಸಂಶಯ. ಅರ್ಧಮಾತ್ರಾಕ್ಷರ ನಿತ್ಯ ಸ್ವನಿರ್ವಾಚ್ಯ ಪದಾತ್ಮಿಕ. ಗೀತಾ ನನ್ನ ಪರಮ ವಿದ್ಯೆ. ಇದು ಬ್ರಹ್ಮ ಸ್ವರೂಪವಾಗಿದೆ ಎಂಬಲ್ಲಿ ಸಂಶಯವಿಲ್ಲ. ಮತ್ತು ಇದು ಪ್ರಣವದ ಓಂಕಾರ 4ನೇ ಭಾಗದ ರೂಪವಾಗಿದೆ. ಇದು ನಾಶವಿಲ್ಲದ, ಶಾಶ್ವತ ಮತ್ತು ಅನಿರ್ವಚನೀಯವಾದುದು. ಚಿದಾನಂದೇನ ಕೃಷ್ಣನ ಪ್ರೋಕ್ತ ಸ್ವಮುಖತೋರ್ಜುನಂ ವೇದತ್ರಯೀ ಪರಾನಂದ ತತ್ವಾರ್ಥಜ್ಞಾನಮಂಜಸ. ಸಚ್ಚಿದಾನಂದ ಸ್ವರೂಪವಾದ ಶ್ರೀಕೃಷ್ಣನಿಂದ ಈ ಗೀತೆಯು ಅರ್ಜುನನಿಗೆ ಸ್ವತಃ ಅವರ ಬಾಯಿಂದ ಉಪದೇಶಿಸಲ್ಪಟ್ಟಿತು. ಇದು 3 ವೇದಗಳ ಸಾರ ಮತ್ತು ಪರಮಾನಂದ ಸ್ವರೂಪವಾಗಿದೆ. ಇದು ತತ್ವಜ್ಞಾನವನ್ನು ಶೀಘ್ರವಾಗಿ ನೀಡುತ್ತದೆ. ಯೋಷ್ಟಾದಶ ಜಪೆ ನಿತ್ಯಂ ನರೋ ನಿಶ್ಚಲಮಾನಸ ಜ್ಞಾನಸಿದ್ಧಿಂ ಸಲಭತೆ ತಥೋ ಯಾತಿ ಪರಂಪದಂ. ಯಾರು ಗೀತೆಯ 18 ಅಧ್ಯಾಯಗಳನ್ನು ನಿರಂತರವಾಗಿ ಪಠಿಸುತ್ತಾರೋ ಅವರು ಜ್ಞಾನಸಿದ್ಧಿಯನ್ನು ಹೊಂದುತ್ತಾರೆ ಮತ್ತು ಅಂತಿಮವಾಗಿ ಪರಮಾತ್ಮನ ಪದವನ್ನು, ಮೋಕ್ಷವನ್ನು ಪಡೆಯುತ್ತಾರೆ.